ಪಾರ್ವತಿ, ನಿಜ ಹೇಳು, ನೀನು ಅನುಷ್ಕಾ ಹತ್ರ ಲವ್ ಲೆಟರ್ ಬರ್ಸಕ್ಕೆ ಟ್ರೈ ಮಾಡಿದ ಉದ್ದೇಶ ಏನು? ನಾನು ಆಗ್ಲೇನೆ ಹೇಳದ್ನಲ್ಲ ಯಜಮಾನ್ರೆ. ಅಂದ್ರೆ ನೀನೊಬ್ಬ ಹುಡುಗಂಗೆ ಲವ್ ಲೆಟರ್ ಬರ್ಸ್ಬೇಕು ಅಂತ ಅನ್ಕೊಂಡಿದ್ ನಿಜನಾ? ನನ್ನ ಮೇಲೆ ಆಣೆ ಮಾಡಿ ಹೇಳು. ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಪಾರ್ವತಿ? ನನಗೆ ನಿನ್ ಮೇಲೆ ಹೇಗೆ ನಂಬಿಕೆ ಇದೆಯೋ ಹಾಗೆ ನೀನು ನನ್ನ ಮೇಲೆ ನಂಬಿಕೆ ಇಡಬೇಕು ತಾನೆ. ನಾನ್ ನಂಬೋ ವ್ಯಕ್ತಿಗಳನ್ನ ನೀನು ನಂಬೇಕು ತಾನೆ. ಪಾರ್ವತಿ, ನೀನ್ ತುಂಬಾ ಒಳ್ಳೆ ಹುಡುಗಿ, ಮುಗ್ದೆ. ಅದಕ್ಕೆ ನಾನ್ ನಿನ್ನ ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ನಿನ್ಗೆ ನಮ್ಮನೆಯವ್ರ ಬಗ್ಗೆ ಇರೋ ಕಾಳಜಿಯಿಂದ ಅನುಷ್ಕಾ ಮೇಲೆ ಏನಾದರೂ ಅನುಮಾನ ಬಂದ್ರೆ ನೀನ್ ನನಗೆ ಹೇಳು. ನಾನ್ ನಿನ್ನ ಮಾತನ್ನ ಕೇಳ್ತೀನಿ, ನನ್ಗೇನ್ ಅನ್ಸುತ್ತೋ ಅದನ್ನ ಹೇಳ್ತೀನಿ. ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ಅನುಷ್ಕಾ ಮುಂದೆ ಬೇಡ ಪಾರ್ವತಿ, ಪ್ಲೀಸ್. ಅನುಷ್ಕಾ ಬೇಜಾರ್ ಮಾಡ್ಕೊಳ್ತಾಳೆ. ನನ್ನ ಉದ್ದೇಶ ಅವ್ರಿಗೆ ನೋವು ಮಾಡ್ಬೇಕು ಅನ್ನೋದಲ್ಲ, ನಿಮಗ್ ಒಳ್ಳೇದಾಗ್ಬೇಕು ಅನ್ನೋದು. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ. ಏನ್ ಹುಡುಕ್ತಾ ಇದ್ದೀರಾ ಯಜಮಾನ್ರೆ? ಪಾರ್ವತಿ, ಅನುಷ್ಕಾ ಬರ್ದಿದ್ 3ನೇ ಲೆಟರ್ ಮಾತ್ರ ಇದೆ, ಇನ್ 2 ಲೆಟರ್ ಕಾಣಿಸ್ತಾನೆ ಇಲ್ಲ. ಅವನ್ ರೂಮಿಂದ ಕತ್ಕೊಂಡ್ ಬಂದಿರೋ ನೀನ್ ಬರ್ದಿರೋ ಪತ್ರದಿಂದ. ಪಾರ್ವತಿ, ನೀನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಯಜಮಾನ್ರೆ. ನಾನು ಇಲ್ಲೇ ಇಡೋದು, ಎಲ್ಲೋಯ್ತು ಮತ್ತೆ? ಇವಾಗ ಯಾಕೆ ಇದನ್ನೆಲ್ಲ ಹುಡುಕ್ತಾ ಇದ್ದೀರಾ? ಅನುಷ್ಕಾಗೆ ಗಿಫ್ಟ್ ಕೊಡೋದಕ್ಕೆ. ಆದ್ರೆ ಅವಳಿಗೇನ್ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಅವಳು ಬರ್ದಿರೋ ಲೆಟರ್ನ ಇನ್ನೊಂದ್ಸರಿ ಓದಿ ಅವಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಗಿಫ್ಟ್ನ ತಗೊಂಡೋಗೋಣ ಅಂತ ಅನ್ಕೊಂಡೆ. ಆದ್ರೆ ಲೆಟರೇ ಕಾಣಿಸ್ತಾ ಇಲ್ವಲ್ಲ. ಏನ್ ಮಾಡ್ಲಿ ಈಗ? ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಳ್ತೀರಾ ಯಜಮಾನ್ರೆ? ಕಣ್ಣಿನ ಹುಡುಗಿ ಬರ್ದಿರೋ 2 ಪತ್ರಗಳನ್ನೂ ನಾನು ಓದಿದ್ದೀನಿ. ಅದು ನನ್ನ ತಲೆಯಲ್ಲಿ ಹಾಗೇ ಇದೆ. ಬೇಕಾದ್ರೆ ಹೇಳ ಅಂತ ಕೇಳ್ತಿದಲ್ಲ ಪಾರ್ವತಿ. ಬೈಲಿ ಬಾ ಕೂತ್ಕೋ. ಹೇಳು ಪಾರ್ವತಿ. ನನ್ನ ಪ್ರತಿದಿನದ ಬೆಳಗಿನಲ್ಲಿ ನೀವಿದ್ದೀರಾ. ನನ್ನ ಹಣೆಯ ಕುಂಕುಮದಲ್ಲಿ ನೀವಿದ್ದೀರಾ. ನಾನ್ ಹಾಕೋ ಕಾಲ್ಗೆಜ್ಜೆ ನಾದದಲ್ಲಿ ನೀವಿದ್ದೀರಾ. ನನ್ನ ಕೈಬಳೆ ಸಪ್ಪಳದಲ್ಲಿ ನೀವಿದ್ದೀರಾ. ನಾನು ಹಚ್ಚೋ ಕಾಡಿಗೆ ಕೂಡ ನಿಮ್ಮನ್ನ ಗಾಢವಾಗಿ ಪ್ರೀತಿಸುತ್ತೆ. ಮೃದುವಾಗಿ ನಿಮ್ಮ ಹೆಸರು ಹೇಳುತ್ತೆ. ಎಸ್, ಗಿಫ್ಟ್ಸ್ಗೆ ಐಡಿಯಾ ಸಿಕ್ಕಾಯ್ತು. ಥ್ಯಾಂಕ್ಸ್ ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ನೀನ್ ಹಾಗೆ ಹೇಳ್ತಾ ಇದ್ರೆ ನಾನು ಹಾಗೇ ಕಳೆದೋಗ್ಬಿಟ್ಟಿದ್ದೆ. ನಾನು ಈಗಲೇ ಹೋಗಿ ಅನುಷ್ಕಾ ಕೊಡ್ಬೇಕಾದ ಗಿಫ್ಟ್ಗಳನ್ನೆಲ್ಲ ತಗೊಂಡ್ಬರ್ತೀನಿ. ಓಕೆ, ಬಾಯ್. ನೀವ್ ಅನುಷ್ಕಾಗೋಸ್ಕರ ಉಡುಗೊರೆಗಳನ್ನ ತಗೊಂಡು ಹೋದ್ರು ನಿಮ್ ಒಳಗಿನ ಭಾವನೆಗಳು ಸ್ಪಂದಿಸ್ತಿರೋದು ನನಗೋಸ್ಕರ ಅಂತ
ನನಗ್ ತುಂಬಾ ಖುಷಿ ಆಗ್ತಿದೆ ಯಜಮಾನ್ರೆ. ನಿಮ್ ಕಣ್ಣಿನ ಹುಡುಗಿ ಅನುಷ್ಕಾ ಅಲ್ಲ ನಾನು ಅಂತ ನಿಮ್ಗಾದಷ್ಟು ಬೇಗ ಅರ್ಥ ಮಾಡಿಸ್ತೀನಿ. ಪಾರ್ವತಿ ಅವರೇ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಲಗೇಜ್ ತರೋದಕ್ಕೆ. ಅದೆಲ್ಲ ನೀವ್ ಯಾಕೆ ತರ್ತೀರಾ? ಅವ್ರು ತರ್ತಾರ ಬಿಡಿ. ಅಯ್ಯೋ ಪರವಾಗಿಲ್ಲ ಜನನಿ ಅವ್ರೆ, ನಾನ್ ತಗೊಂಡ್ ಬರ್ತೀನಿ. ನೋಡಿ ನೋಡಿ, ಇಲ್ಲೂ ನಿಮ್ ಹಠ ಬಿಡ್ತಿಲ್ವಲ್ಲ ನೀವು. ಹಠನಾ? ಹ್ಞೂ ಮತ್ತೆ, ನಾವ್ ಮೊದ್ಲು ಹೋಗ್ತೀವಿ, ನೀವ್ ಅತ್ತೆ ಮಾವನ್ ಜೊತೆ ಆಮೇಲೆ ಆರಾಮಾಗಿ ಬನ್ನಿ ಅಂದ್ರೆ ಇಲ್ಲ ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ ಹಠ ಹಿಡಿದ್ರಿ. ಅಷ್ಟಕ್ಕೂ ಅತ್ತೆ ಇವತ್ತು ಯುಗಾದಿ ಹಬ್ಬ ಅಂತ ಎಲ್ಲಾ ಸ್ಟಾಫ್ಗೂ ದುಡ್ಡು ಬಟ್ಟೆ ಕೊಟ್ಟು ಊರಿಗೆ ಹೋಗಿ ನಿಮ್ ಸಂಬಂಧಿಕರ ಜೊತೆ ಹಬ್ಬ ಆಚರಿಸಿ ಅಂತ ಕಳ್ಸಿದ್ರೆ, ಆದ್ರೆ ನೀವು ಅಪ್ಪ ಏನ್ ಹೇಳಿದ್ರಿ? ಇಲ್ಲ ನಾವ್ ಎಲ್ಲೂ ಹೋಗಲ್ಲ, ಅರ್ಸನ್ ಕೋಟೆನೆ ನಮ್ ಕುಟುಂಬ, ನಾವ್ ಇಲ್ಲೇ ಇರ್ತೀವಿ ಅಂತ ತಾನೇ ಹೇಳಿದ್ರಿ. ಹೌದು. ಅಂದ್ಮೇಲೆ ಹಬ್ಬದ ದಿನ ನಮ್ ಕುಟುಂಬದ ಹುಡ್ಗಿನ ಈ ರೀತಿ ಕೆಲ್ಸದವ್ರ ತರ ದುಡಿಸ್ಕೊಳ್ಳೋದಿಕ್ಕೆ ನಮಗ್ ಮನ್ಸ್ ಬರುತ್ತಾ? ಹೌದು ಪಾರ್ವತಿ, ನೀನು ನಮ್ಮೆಲ್ಲರಿಗೂ ಒಳ್ಳೆ ಸ್ನೇಹಿತೆ, ಹಾಗೆ ನಮ್ ಕುಟುಂಬದಲ್ಲಿ ನೀನು ಒಬ್ಳು. ಎಸ್ ಬ್ರೋ, 100% ರೈಟ್. ನೀವೆಲ್ಲರೂ ನನ್ನ ಮೇಲೆ ಇರ್ತಿರೋ ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗಂತ ನಾನು ಸುಮ್ಮನೆ ಇರೋದಕ್ಕೆಲ್ಲ ಆಗಲ್ಲ. ಕೆಲ್ಸನೇ ಮಾಡದೇ ಇದ್ರೆ ಹೇಗೆ? ಅಯ್ಯೋ, ಸುಮ್ಮನೆ ಇರೋದಕ್ಕೆ ಯಾರು ಹೇಳಿದ್ದು? ಎಲ್ರು ಬರೋದಕ್ಕಿಂತ ಮುಂಚೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ಅಂತ ತಾನೆ ನಮ್ಮ ಮೇಡಮ್ ಕರ್ಕೊಂಡ್ ಬಂದಿದ್ದು. ಬನ್ನಿ ಕ್ಯಾಮರಾ ನೋಡೋಣ. ದೊಡ್ಡದ್ ಬಂದ್ರೆ ಏನಾದರೂ ಬೇಕಾದ್ರೆ ಬರೋಕ್ಕೆ ಹೇಳಿ. ಸರಿ ಸಂತೋಷ್. ಹೇಳಿ ಶ್ರೀಮತಿ ಅವರೇ, ಎಲ್ರಿಗಿಂತ ಮುಂಚೆ ಕರ್ಕೊಂಡ್ ಬಂದ್ರಲ್ಲ, ಏನೇನ್ ಕೆಲಸ ಮಾಡ್ಬೇಕು? ಮೊದ್ಲು ಮನೆ ವರಂಡದಲ್ಲಿರೋ ಕಸನೆಲ್ಲ ಗುಡಿಸ್ಬೇಕು. ಆಮೇಲೆ ಅಂಗ್ಳಕ್ಕೆ ನೀರ್ ಹಾಕಿ ತೊಳಿಬೇಕು. ಆಮೇಲೆ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕ್ಬೇಕು. ಹಾಕಾಯ್ತು, ಮುಂದೆ ಮಾವಿನ ಎಲೆ ಬೇವಿನ ಸೊಪ್ಪೆಲ್ಲ ಸೇರಿಸಿ ತೋರಣ ತಯಾರು ಮಾಡಿ ಮನೆ ಬಾಗ್ಲು ಕಟ್ಟಬೇಕು. ಆಮೇಲೆ ಬೇವು ಬೆಲ್ಲನ ತಯಾರು ಮಾಡ್ಬೇಕು. ಇಷ್ಟೇನಾ? ಬೇರೆ ಏನಾರ ಕೆಲಸ ಇದೆಯಾ? ಸದ್ಯಕ್ಕೆ ಸಾಕು. ಸರಿ, ಹಾಗಾದ್ರೆ ನಾನೊಬ್ರು ಕಸ ಗುಡಿಸಿ ಅಂಗ್ಳಕ್ಕೆ ನೀರ್ ಹಾಕ್ತೀವಿ, ನೀವಿಬ್ರು ರಂಗೋಲಿ ಬಿಡಿ. ನಾವಿಬ್ರೇನೋ ರಂಗೋಲಿ ಬಿಡಿಸ್ತೀವಿ, ನೀವಿಬ್ರು ಕಸ ಗುಡಿಸಿ ಅಂಗ್ಳ ತೊಳಿತೀರಾ? ಯಾಕೆ ಡೌಟಾ? ಏನ್ ಬ್ರೋ ಇದು, ನಮಗ್ ಕೆಲಸ ಬರಲ್ಲ ಅಂತ ಕಿಂಡಲ್ ಮಾಡ್ತಾ ಇದಾರೆ? ಆಗಲ್ಲ ಅನ್ನೋ ವರ್ಡ್ ನಮ್ ಡಿಕ್ಷನರಿಲೇ ಇಲ್ಲ. ನಡಿ ಪ್ರೀತು, ಒಂದ್ ಕೈ ನೋಡೇ ಬರೋಣ. ಮಾಮ್, ಬೆಂಗಳೂರಿಗೆ ಬರ್ತಾ ಇದ್ದೀರಾ ತಾನೆ? ಯಾ ಬೇಬಿ, ಬೇಗ ಬರ್ತೀನಿ. ಇಲ್ಲಿವರೆಗೂ ನಾವ್ ಅನ್ಕೊಂಡಿರೋ ಹಾಗೇನೆ ನಡೆದಿದೆ, ಇನ್ ಮುಂದೆನೂ ನಾವ್ ಅನ್ಕೊಂಡಿರೋ ತರಾನೇ ನಡೆಯುತ್ತೆ. ಸೊ ನೀವ್ ಈ ದೇಶಕ್ಕೆ ಕಾಲಿಡೋ ಟೈಮ್ ಹತ್ರ ಬಂದಿದೆ ಮಾಮ್. ನಿಮ್ ಶತ್ರು ಮನೆಗೆ ನಾನ್ ಕಾಲಿಡೋದನ್ನ ನೀವ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಮಾಮ್. ಆಯ್ತು, ಬರ್ತೀನಿ. ಆದ್ರೆ ಬಂದ್ಮೇಲೆ ಏನು ಬದಲಾವಣೆ ಆಗಲ್ಲ ತಾನೆ? ನೀವಿ ಮಣ್ಣಿಗೆ ಕಾಲಿಟ್ಟ ಗಳಿಗೆ ನನ್ ಕೊರಳಿಗೆ ವಿಜಯದ ಮಾಲೆ ಬಿದ್ದಿರುತ್ತೆ ಮಾಮ್. ಗುಡ್. ಈ ಕಾನ್ಫಿಡೆನ್ಸ್ ಕೊನೆವರೆಗೂ ಇರ್ಲಿ. ಖಂಡಿತ ಮಾಮ್. ಆದ್ರೆ ನಿಮ್ಮನ್ನ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಿದೆ ಮಾಮ್. ಇಷ್ಟು ದಿನ ವನವಾಸದಲ್ಲಿದ್ದಿದ್ದು ಸಾಕು ಮಾಮ್. ಈಗ್ಲಾದ್ರೂ ಪ್ರತ್ಯಕ್ಷ ಆಗ್ತಿದಿರಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಆಸೆ ಈಡೇರೋ ಸಮಯ ಬಂದಿದೆ ಅಂದ್ರೆ ನಾನ್ ಬರ್ದೇ ಇರ್ತೀನ? ಬಂದ ತಕ್ಷಣ ನಿನ್ನೆ ನೋಡೋದು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಮಾಮ್. ಖುಷಿಲಿ ಎಚ್ಚರ ತಪ್ಪಬೇಡ. ಬೆಟ್ಟದ ಮೊದಲು ಮೆಟ್ಲು ಹತ್ತೋದ್ ಸುಲಭ, ಕೊನೆ ಮೆಟ್ಲು ಹತ್ತೋದೇ ಸವಾಲಿನ ಕೆಲ್ಸ. ಆ ಸವಾಲ್ನ ನಾನು ಖಂಡಿತ ಪೂರೈಸ್ತೀನಿ ಮಾಮ್. ನನಗೂ ನಿನ್ನನ್ನ ನೋಡ್ಬೇಕು, ನಿನ್ನ ಜೊತೆ ಸಂತೋಷದ ಕ್ಷಣಗಳನ್ನ ಕಳಿಬೇಕು ಅಂತ ಆಸೆ ಆಗ್ತಿದೆ ಬೇಬಿ. ಓಕೆ ಮಾಮ್, ಟೇಕ್ ಕೇರ್. ಒಳ್ಳೇದಾಗ್ಲಿ ಸರ್. ನಿಮ್ಮಂತ ಒಳ್ಳೆ ಗಂಡನ್ ಪಡೆಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಹೌದು,
ನಮ್ದೇನೋ ಇದೇ ಊರು, ನಿಮ್ದು ಯಾವ್ದು ಊರು? ನಮ್ದು ಅರಸನಕೋಟೆ. ಇದು ಕೊಡ್ಲಿಪೇಟೆ. ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ಫಾರ್ಮ್ ಹೌಸ್ ಇಲ್ಲೇ ಪಕ್ಕದಲ್ಲಿರೋದು. ಇಲ್ಲಿಗೆ ಯುಗಾದಿ ಹಬ್ಬನ ಆಚರಿಸೋಣ ಅಂತ ಬಂದ್ವಿ. ಸೋ ನೈಸ್, ಒಳ್ಳೇದಾಗ್ಲಿ ಸರ್. ಆಯ್ತು, ಬಟ್ ಮೊದ್ಲು ಕುಡಿಯೋದ್ ಬಿಟ್ಟು ನಿಮ್ ಹೆಂಡತಿಗೆ ಒಳ್ಳೆ ಗಂಡ ಆಗಿ. ಆಯ್ತು ಸರ್, ಆಗ್ತೀನಿ. ಈಗಲೂ ನಾನು ಒಳ್ಳೆಯವನೇ, ಕುಡಿಯೋರೆಲ್ಲ ಕೆಟ್ಟವ್ರಲ್ಲ ಸರ್. ಪ್ಲೀಸ್ ಡೋಂಟ್ ಮೈಂಡ್ ಇಟ್, ಓಕೆ? ಅವ್ರೇನೋ ಒಳ್ಳೇದು ಕೇಳಿದ್ರೆ ಹೂ ಅನ್ನೋದ್ ಬಿಟ್ಟು ಎದುರುತ್ತರ ಕೊಡ್ತೀಯಾ? ನಿನ್ ಮೊದ್ಲಿನ ತರ ಇಲ್ಲ, ಕೊಬ್ಬು ಜಾಸ್ತಿ ಆಗಿದೆ. ಸರಿ ಚಿನ್ನ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀನಿ. ನಿನ್ನ ಅಡ್ವೈಸಿಗೆ ತುಂಬ ಹೃದಯದ ಧನ್ಯವಾದಗಳು. ಯಜಮಾನ್ರೆ ಬನ್ನಿ, ಟೈಮ್ ಆಗ್ತಿದೆ, ಎಲ್ಲ ಕೇಳೋಣ. ಬಾ ಪಾರ್ವತಿ. ಪಾರ್ವತಿ ಸಾಕಲ್ವಾ? ತಗೊಳ್ಳಿ, ಈ ಯುಗಾದಿಯಿಂದನಾದ್ರೂ ನಿಮ್ ಬಾಳು ಚೆನ್ನಾಗಿರ್ಲಿ. ಬರ್ತೀನಿ. ಆಯ್ತು, ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಬರ್ತೀವಿ. ಆಯ್ತು ಸರ್, ಹೋಗಿ ಬನ್ನಿ. ಆಮೇಲೆ ನಿಮ್ಮ ಹೆಂಡ್ತಿನ, ಸಾರಿ, ನಿಮ್ಮ ಫ್ರೆಂಡ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅಷ್ಟೇ, ನಿಮ್ ಫ್ರೆಂಡ್ನ, ಐ ಮೀನ್ ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸರ್, ಇನ್ಮೇಲೆ ನನ್ನ ಹೆಂಡ್ತಿನ ಸಾಕಾದಾಗ ನೋಡ್ಕೋತೀನಿ. ವೆರಿ ಗುಡ್, ಆಲ್ ದ ಬೆಸ್ಟ್. ಬರ್ತೀವಿ. ಒಂದ್ ನಿಮಿಷ, ನಿಮ್ ಕಣ್ಣಲ್ಲಿ ಅವ್ರ ಬಗ್ಗೆ ಪ್ರೀತಿ ಇರೋದನ್ನ ಗಮನಿಸ್ದೆ. ಆದಷ್ಟು ಬೇಗ ನಿಮ್ ಪ್ರೀತಿ ನಿಮ್ಗೆ ಸಿಗೋ ಹಾಗಾಗಿ. ಆಲ್ ದಿ ಬೆಸ್ಟ್. ಸರಿ, ಬರ್ತೀನಿ. ಚಿನ್ನ, ಬೇಡ ನನ್ನ ನೋಡ್, ಅವ್ರನ್ನ ಜೋಡಿ ಅಂದ್ರೆ ಹೆಂಗಿರ್ಬೇಕು ಅಂತ ಅವ್ರನ್ನ ನೋಡ್ ಕಲಿ. ಹಾ ನೋಡಿ, ಆಯ್ತು, ಇನ್ ಮುಂದೆ ಕಲಿತೀನಿ. ಹಾಗೆ ನಿನ್ಗೋಸ್ಕರ ನಾನು ಕುಡಿಯೋದನ್ನ ಬಿಡ್ತೀನಿ. ಏನು, ನಿಜವಾಗ್ಲೂ ನೀನ್ ಕುಡಿಯೋದನ್ನ ಬಿಡ್ತೀಯಾ? ಹಾ, ನಿನ್ಗೋಸ್ಕರ ನಾನು ಒಳ್ಳೆಯವನಾಗ್ತಿದ್ದೀನಿ ಕಣೆ. ನನ್ ಮೇಲೆ ಆಣೆ ಹಾಕೇಳು, ನೀನ್ ಕುಡಿಯೋದಿಲ್ಲ ಅಂತ. ಅಯ್ಯೋ, ನಿನ್ ಮೇಲೆ ಆಣೆ, ಮುಂದಕ್ಕೆ ನಮ್ ಗುಟ್ಟು 2 ಮಕ್ಕಳ ಮೇಲೆ ಆಣೆ, ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಬರೀ ತಪ್ಕೊಂಡ್ರೆ ಮಜಾ ಇರಲ್ಲ ಚಿನ್ನ. ಇನ್ನೇನ್ ಮಾಡ್ಬೇಕು ರನ್ನ? ಅದು ಕತ್ಲಾದ್ಮೇಲೆ ಹೇಳ್ತೀನಿ. ಈಗ ನಾವಿಬ್ರು ಸೇರ್ಕೊಂಡು ಡುವೆಟ್ ಆಡೋಣವಾ? ಡುಯೆಟಾ? ಓ, ಟ್ರಾಜಿಡಿದ ಸ್ಟಾರ್ಟ್ ಆಗಿರೋ ನಮ್ ಲವ್ ಸ್ಟೋರಿನ ಹ್ಯಾಪಿಯಲ್ಲಿ ಎಂಡ್ ಮಾಡೋಣವಾ? ಸರಿ. ನೀನೆ ಮೊದಲು, ನೀನೆ ಕೊನೆ, ಬೇರೆ ಯಾರೋ ಇರ್ಬೋದು ನನಗೆ. ಇಲ್ಲ ನನಗೆ. ನನ್ನನ್ನೇ ಪ್ರೀತಿಸು ಒಂದು ಬಾರಿ, ಬೇಡ. ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಇದು 7 ಜನ್ಮದ ಪ್ರೀತಿ, ಇದು ಮೊದಲ ದಿವಸ. ಸಾರಿ ಪಾರ್ವತಿ, ನಿನ್ನ ಹೆದರ್ಸೋಣ ಅಂತ ಬಂದೆ. ಪರವಾಗಿಲ್ಲ ಯಜಮಾನ್ರೆ. ಪಾರ್ವತಿ, ಮುಂದೆ ಬಾಗಿಲಿಗೆ ಹೂ ಹಾಕ್ಬರ್ತೀನಿ. ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಇವತ್ತು ಇದ್ದಂತ ಜೀವ ನಾಳೆ ಹೋಗ್ಬೋದು. ತಗೊಳ್ಳಿ.
ಇರುವಷ್ಟು ದಿನ ಯಾರನ್ನೂ ನೋಯಿಸದೆ ಇನ್ನೊಬ್ರು ಕಷ್ಟದಲ್ಲಿ ಭಾಗಿಯಾಕೊಂಡು ಜೀವನ ಸಾಗಿಸ್ಬೇಕು. ಈ ಭೂಮಿ ಮೇಲೆ ಉಳಿಯೋದು ಪುಣ್ಯದ ಕಾರ್ಯಗಳೇ ವಿನಃ ಪಾಪಕರ್ಮಗಳಲ್ಲ. ದೀರ್ಘ ಸುಮಂಗಲಿ ಭವ. ಗುರುಗಳೇ, ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ. ನಿನ್ನೊಳಗಡೆ ಇರ್ತಕ್ಕಂಥ ಸಂಘರ್ಷ ತಾಕಲಾಟಗಳಿಂದ ನೀನು ಗೆದ್ರೆ ನಿನಗೆ ಹೊರಗಡೆ ಇರ್ತಕ್ಕಂಥ ಯಾವ ಶತ್ರುಗಳು ಯಾವ ಲೆಕ್ಕನೂ ಅಲ್ಲ. ಕಟ್ಟಿಗೆ ಸುಟ್ಟಾಗ ಬೂದಿ ಆಗತ್ತೆ, ಇಟ್ಟಿಗೆ ಸುಟ್ಟಾಗ ಗಟ್ಟಿ ಆಗತ್ತೆ. ಬರುವ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿದ್ರೆ ಮನಸ್ಸು ಕೂಡ ಇಟ್ಟಿಗೆ ತರ ಆಗತ್ತೆ. ಯುಗಾದಿ ನಿಮ್ಗೆಲ್ಲರಿಗೂ ಶುಭ ತರಲಿ, ಒಳ್ಳೇದಾಗ್ಲಿ. ಬೇವು ಬೆಲ್ಲ ಎಲ್ಲರೂ ಸಹ ತಿನ್ನಿ. ನಾವು ಹೊರಡ್ತೇವೆ. ಗುರುಗಳೇ, ತಾಂಬೂಲ ಸ್ವೀಕರಿಸಿ. ನಾವಿನ್ನು ಹೊರಡ್ತೇವೆ. ಆದಿ, ಗುರುಗಳನ್ನ ಕಳಿಸ್ಕೊಡಪ್ಪ. ಯಾಕೆ ಗುರುಗಳೇ ಹಾಗೆ ನೋಡ್ತಾ ಇದ್ದೀರಾ? ನಿನ್ನದು ಮಗುವಿನ ಮನಸ್ಸು. ಆ ಮನಸ್ಸಿನಲ್ಲಿ ಒಂದು ಕನಸಿದೆ, ಕಣ್ಣಿನ ಮುಂದೊಂದು ಸತ್ಯ ಇದೆ. ಈ ಸತ್ಯಕ್ಕೂ ಕನಸಿನ ನಡುವೆ ಒಂದು ಗೊಂದಲ ಇದೆ ಅಲ್ವಾ? ಹೌದು ಗುರುಗಳೇ. ನಿನ್ನ ಮನೆಯ ಬಾಗಿಲಿಗೆ ಪೂರ್ವಾಭಿಮುಖವಾಗಿ ನಿಂತು ಈ ತೆಂಗಿನಕಾಯಿನ ಹೊಸಲ ಮೇಲಿಟ್ಟು ನೀನು ಮದುವೆ ಆಗೋ ಹುಡುಗಿನ ನಿನ್ನ ಮನಸ್ಸಿನಲ್ಲಿ ನೆನೆಸ್ಕೊ. ಆಗ ಕಾಯಿ ತಿರುಗಿದ್ರೆ ಕಂಡ ಕನಸು ಕಾಣ್ತಿರೋ ಸತ್ಯ ಎರಡೂ ಒಂದೇ ಆಗುತ್ತೆ. ಆಗ ನೀನು ಖುಷಿಯಿಂದ ನಿನ್ನ ಮನದಾಕೆಗೆ ತಾಳಿ ಕಟ್ಟಬಹುದು. ಒಂದ್ ವೇಳೆ ತಿರುಗ್ಲಿಲ್ಲ ಅಂದ್ರೆ? ಮೊದಲು ಪ್ರಯತ್ನಿಸು. ಒಳ್ಳೆದಾಗಲಿ. ಎಲ್ಲರನ್ನು ಬರಕ್ ಹೇಳು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ ಅಮ್ಮ. ನಾನು ಊಟಕ್ಕೆ ಬರಬಹುದಾ? ಧಾರಾಳವಾಗಿ ಬರ್ಬೋದು. ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ.
ಗುರುತು ಪರಿಚಯ ಇಲ್ಲದೆ ಇರೋರನ್ನ ಇಷ್ಟೊಂದು ಪ್ರೀತಿಯಿಂದ ಮನೆಗೆ ಸ್ವಾಗತ ಮಾಡ್ತಾ ಇರೋದು ಬಹಳ ದೊಡ್ಡ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಿಮ್ಮ ತೋಟದ ಪಕ್ಕದ ತೋಟ ತಗೊಂಡು ಫಾರ್ಮ್ ಹೌಸ್ ಕಟ್ಸಿದ್ದೀನಿ. ಇವತ್ತು ನಿಮ್ಮ ಮನೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಯುಗಾದಿ ಹಬ್ಬನ ನೀವೆಲ್ಲ ಆಚರಣೆ ಮಾಡ್ತಾ ಇರೋದನ್ನು ಗಮನಿಸಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಬೇವು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ. ತುಂಬ ಸಂತೋಷ. ಅಲ್ಲ ಮೇಡಮ್, ನೀವು ಫಾರ್ಮ್ ಹೌಸ್ ಕಟ್ಸಿರೋ ಜಾಗ ತುಂಬಾ ಪಾಳು ಬಿದ್ದಿತ್ತಲ್ಲ, ಅದನ್ನ ಹೇಗೆ ಡೆವಲಪ್ ಮಾಡಿದ್ರಿ? ತುಂಬಾ ಖರ್ಚಾಗಿರ್ಬೇಕಲ್ವಾ? ಹಣಕ್ಕಿಂತ ಇಲ್ಲಿ ಪ್ರೀತಿ ಪರಿಶ್ರಮ ಮುಖ್ಯ ಆಗುತ್ತೆ. ಸಹಜವಾಗಿ ಒಂದು ಹೊಸ್ತನ್ನ ಕಟ್ಟಿ ನಿರ್ಮಾಣ ಮಾಡುವಾಗ ಕಹಿ ಕ್ಷಣಗಳು ಹೆಚ್ಚು ಬರ್ತವೆ. ಆದರೆ ಮುಂದೆ ಬರೋ ಸಿಹಿ ಕ್ಷಣಗಳನ್ನು ನಾವು ನಿರೀಕ್ಷೆ ಮಾಡಿಕೊಂಡು ಈ ಕಹಿಯನ್ನೆಲ್ಲ ನುಂಗ್ಕೊಂಡು ಮುನ್ನುಗ್ಗಬೇಕಾಗತ್ತೆ. ಆಗಲೇ ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಸಾಧ್ಯ ಆಗೋದು. ಎಂಥ ಒಳ್ಳೆ ಮಾತು ಹೇಳಿದ್ರಿ. ಒಂಥರ ಜೀವನನೂ ಹೀಗೆ ಅಲ್ವಾ? ಬೇವು ಬೆಲ್ಲ ಇದ್ದ ಹಾಗೆ. ಹಬ್ಬ ಹರಿದಿನದ ದಿನ ಇನ್ನೊಬ್ಬರ ಮನೆಗೆ ಹೋಗೋದು, ಮಾತಾಡೋದು, ಪ್ರಸಾದ ಹಂಚ್ಕೊಳ್ಳೋದು ಇದೆಲ್ಲ ಮರ್ತೇ ಹೋಗಿತ್ತು. ನೀವು ಬಂದಿದ್ದು ಸಂಪ್ರದಾಯ ಮರುಕಳಿಸಿದ ಹಾಗಾಯ್ತು. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಿ. ತಗೊಳ್ಳಿ ಬೇವು ಬೆಲ್ಲ. ತಗೊಮ್ಮ ಪಾರ್ವತಿ, ಎಲ್ರಿಗೂ ಕೊಡು. ಈ ಕಾಯಿ ನಮ್ಮ ಮನೆದೇವ್ರ ಪೂಜೆ ಮಾಡಿದ್ದು. ನಿಮ್ಮ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ತಗೊಳ್ಳಿ. ಇದು ನನಗಿಂತ ಹೆಚ್ಚಾಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾ ಇರೋ ಅನುಷ್ಕನಿಗೆ ಬೇಕಾಗಿರುತ್ತೆ. ಅನುಷ್ಕಾ, ಬಾಮ್ಮ ಇಲ್ಲಿ. ದೇವ್ರ ಅನುಗ್ರಹ ಅವಳಿಗೆ ಆಗ್ಲಿ. ಕೊಡಿ. ಶಿವ 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 ಶಂಕರ ಹರ ಹರ. ಅಮ್ಮ, ಅದು ಕೈ ಜಾರಿ ಬೀಳ್ತಿತ್ತು. ತಗೊಳ್ಳಿ ಮೇಡಮ್. ಬೇಡಮ್ಮ. ಈ ಪ್ರಸಾದ ನಿನ್ನ ಕೈಗೆ ಸೇರ್ಬೇಕಿತ್ತು ಅಂತ ಕಾಣುತ್ತೆ. ಹಾಗಾಗಿ ನಿನ್ನ ಕೈ ಸೇರಿದೆ. ನಿನ್ನ ಹತ್ರನೇ ಇಟ್ಕೊ. ತಿನ್ನೋರ ಹೆಸರು ಅನ್ನದ ಮೇಲೆ ಬರೆದ ಹಾಗೆ ಈ ಪ್ರಸಾದದ ಮೇಲೆ ನಿನ್ನ ಹೆಸರು ಬರೆದಿದೆ ಅಂತ ಕಾಣುತ್ತೆ. ಅದಕ್ಕೆ ನಿನ್ನ ಕೈ ಸೇರಿದೆ. ಹಬ್ಬದ ದಿನ ಮನೆಗೆ ಬಂದಿದ್ದೀರಾ, ಅಕ್ಷತೆ ಹಾಕಿ ಪೂಜೆ ಮಾಡಿ ಬನ್ನಿ.